ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ಜೂನ್ 21ರಂದು ಸಚಿವ ಎನ್ಎಸ್ ಬೋಸರಾಜ್ ಅವರಿಗೆ ಅಭಿನಂದನೆ. ಚೈತನ್ಯ ಸಾಗರ್ ಅಭಿನಂದನಾ ಗ್ರಂಥ ಬಿಡುಗಡೆ. ಹಂಪಯ್ಯ ನಾಯಕ್. ಏಮ್ಸ್ ಮಂಜೂರಿಗೆ ಕುತಂತ್ರದ ಹುನ್ನಾರ. ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ವಿಜ್ಞಾನ ವಿಶ್ವವಿದ್ಯಾಲಯ ಅಧ್ಯಯನ ವರದಿ ಬಹಿರಂಗಪಡಿಸಲಿ. ಬಸವರಾಜ್ ಕಳಸ. ಜೂನ್ 21ರಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ ನಗರಕ್ಕೆ. ಛಲವಾದಿ ಸಮಾಜದಿಂದ ಸನ್ಮಾನ. ಜಗನ್ನಾಥ್ ಸುಂಕಾರಿ. ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಸಾಗಣೆ. 41 ಚೀಲದೊಂದಿಗೆ 3 ಜನ ಆರೋಪಿಗಳ ಬಂಧನ. ಕೃಷ್ಣಾ ನದಿಗೆ ಹೆಚ್ಚು ನೀರು ಹರಿಕೆ. ನದಿಗಿಳಿಯದಂತೆ ಸಾರ್ವಜನಿಕರಲ್ಲಿ ಜಾಗೃತಿ. ಮಾನವಿ ಬಿಸಿಎಂ ಅಧಿಕಾರಿ ಭಾಗಯ್ಯ ನಾಯಕ್ ಇವರ ಪ್ರಭಾರ ರದ್ದುಗೊಳಿಸಿ ಬಿಸಿಎಂ ಜಿಲ್ಲಾಧಿಕಾರಿ ಅಶೋಕ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದಲಿತ ಸೇನೆ ಮನವಿ. ಜಿಲ್ಲಾ ಕಾರಾಗೃಹದಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ವತಿಯಿಂದ ಯೋಗ ತರಬೇತಿ ಶಿಬಿರ. ವಾರ್ತೆಗಳ ವಿವರ. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಅವರ 79ನೇ ಜನ್ಮದಿನದ ಅಂಗವಾಗಿ ಜೂನ್ 21ರಂದು ನಗರದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಅಭಿನಂದನೆ ಹಾಗೂ ಚೈತನ್ಯ ಸಾಗರ ಗ್ರಂಥ ಲೋಕಾರ್ಪಣೆ ಸಮಾರಂಭ ಆಯೋಜಿಸಲಾಗಿದೆ ಎಂದು ಸ್ವಾಗತ ಸಮಿತಿ ಅಧ್ಯಕ್ಷ ಹಾಗೂ ಮಾನವಿ ಶಾಸಕ ಹಂಪಯ್ಯ ನಾಯಕ್ ಸಾಹುಕಾರ್ ಹೇಳಿದರು. ಅವರೊಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯ ರಾಜಕೀಯ ಇತಿಹಾಸದಲ್ಲಿ ಎನ್ಎಸ್ ಬೋಸರಾಜ್ ಕೊಡುಗೆ ಅಪಾರವಾಗಿದೆ. ಸರಳ ಸಜ್ಜನಿಕೆಯ ಸಂಸ್ಕೃತ ರಾಜಕಾರಣಿಯಾಗಿ ಮುಂದಿನ ಪೀಳಿಗೆ ಮಾದರಿಯಾಗಿದ್ದು, ಅವರಿಗೆ ಅಭಿನಂದನಾ ಗ್ರಂಥದ ಮೂಲಕ ಅಭಿನಂದಿಸಲು ನಿರ್ಧರಿಸಲಾಗಿದೆ. 40 ವರ್ಷ ಜನಸೇವೆಯಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವ ಮೂಲಕ ಜನ ಅಭಿಮಾನವನ್ನು ಗಳಿಸಿಕೊಂಡಿದ್ದಾರೆ. ಜನರ ಪ್ರೀತಿಗೆ ಪಾತ್ರರಾಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಬೆಳೆಯಲು ಸಹ ಕಾರಣೀಭೂತರಾಗಿದ್ದಾರೆ. ಅಭಿವೃದ್ಧಿ ಸಾಧಿಸುವ ಛಲರಾಗಿ ಅವರು ನೀಡಿದ ಸೇವೆಯ ಅವಿಸ್ಮರಣೀಯವಾಗಿದೆ ಎಂದರು. ಈ 40 ವರ್ಷ ಸತತ ನಾನು ಬೋಸರಾಜ್ ಬದುಕೋದು ಕೊಪ್ಪಳ ರಾಯಚೂರು ಎರಡೂ ಇವತ್ತಿನ ದಿವಸ 2 ಜಿಲ್ಲೆಗಳು ಬೇರೆ ಬೇರೆ ಆದರೂ ಕೂಡ ಅವತ್ತಿನ ದಿವಸ ಒಂದೇ ಇದರಲ್ಲಿ ಮಾಡ್ಕೊಂಡರೆ ಕೊಪ್ಪಳ ರಾಯಚೂರು. ಅವತ್ತಿನಿಂದ ಇವತ್ತಿನವರೆಗೂ ಎನ್ಎಸ್ ಬೋಸರಾಜ್ ಅವರು ತಮ್ಮ ಯಾವುದೇ ಮನೆ ಕೆಲಸ ಬಿಟ್ಟು ಯಾವುದೇ ಮನೆ ಆತಂಕಗಳು ಇದ್ದರೂ ಕೂಡ ಇಲ್ಲಿ ಮಾತು ಕೊಟ್ಟಿರ್ತದೋ ಅದಕ್ಕೆ ಕೊಪ್ಪಳ ಕೊಡುವಾಗ ಅಲ್ಲಿ ಮೂರ್ತಿಯನ್ನು ಆಗಿ ಅಲ್ಲಿ ಭಾಗವಹಿಸಿ ಮತ್ತು ರಾತ್ರಿ ಒಂದು ನಾನು ಕಾಲುಗಳನ್ನು ಮಠದಲ್ಲಿ ಬಿಡಬೇಕು, ಅವ್ರ ಕಾಲಿಗೆ ಹೋಗ್ಬೇಕು, ಸುಡಗಾಡು ರೋಡ್ಗಳು ಎದ್ದು ಬಿದ್ದು ಹೋಗ್ಬೋದು. ಹಿಂಗೆ ಬಂದು ನಾವು 1-2 ಗಂಟೆಗೆ ಮಳೆ ಸೇರ್ತದೆ ಅಥವಾ 1-2 ಗಂಟೆಗೆ ಹೋಗಿ ಇಂಥ ಒಂದು ಕಷ್ಟ ಕಾಲದಲ್ಲಿ ನಮ್ಮ ಕಾಂಗ್ರೆಸ್ಸನ್ನು ಬಲಪಡಿಸತಕ್ಕಂಥ ಕೆಲಸ ಇವತ್ತು ನಮ್ಮ ಬೋಸರಾಜ್ ಅವರು ಮಾಡಿದ್ದೇವಂತಕ್ಕಂಥ ಮಾತುಗಳು ನಾವು ಭಾಳ ಸಂತೋಷವಾಗಿ ಕೇಳಬೇಕಾಗ್ತದೆ. ಇವತ್ತು ಅವರು ಆ ರೀತಿ ಒಳಗಿದ ಮಾತ್ರಕ್ಕೆ ಅವರೇನಪ್ಪ ಅಂತಂದರೆ ಇವತ್ತಿನ ದಿವಸ ನಾವು ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು, ಗೌರವ ಮಾಡ್ತಕ್ಕಂಥದ್ದು, ಗೌರವಕ್ಕೆ ವಿಷಯಗಳಿರ್ತಕ್ಕಂಥದ್ದು ಕೂಡ ಇವತ್ತು ನಮ್ಮಲ್ಲಿ ನಡೀತಾ ಇದೆ. ಹಾಗಾಗಿ ಬೋಸರಾಜ್ ಅವರು ಯಾವುದೇ ಅಡಂಬರದ ಮನುಷ್ಯ ಇಲ್ಲಿ ಗೊತ್ತಿರೋದಕ್ಕೆಲ್ಲ ಸಾಮಾನ್ಯ ವ್ಯಕ್ತಿದ್ರು ಕೂಡ ಪಾಪ ಇಲ್ಲಿ ಪ್ರವೃತ್ತಿ ಉಳಿತಕ್ಕಂಥ ವ್ಯಕ್ತಿ ಅನ್ನಿಸ್ಬೋದು. ಹಾಗಾಗಿ ಜನರ ಪ್ರೀತಿ ಭಾಳ ಪಾತ್ರವಾಗಿಲ್ಲ. ಸರಳ ಜೀವಿ, ಸರಳ ಜನರ ಜೊತೆಗೆ ಇರ್ತಕ್ಕಂಥ ಮನುಷ್ಯ.
ಇವತ್ತು ಅಷ್ಟೇ ಬರೀ ಹಿರಿಯ ಮುಖಂಡ ಜಯಣ್ಣ ಮಾತನಾಡಿ ಜೂನ್ 21ರಂದು ನಡೆಯಲಿರುವ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮವನ್ನು ಸಂಸದೀಯ ವ್ಯವಹಾರ ಸಚಿವ ಎಚ್.ಕೆ. ಪಾಟೀಲ್ ಉದ್ಘಾಟಿಸಲಿದ್ದಾರೆ. ವಿಶೇಷ ಅತಿಥಿಗಳಾಗಿ ತೆಲಂಗಾಣದ ಉಪಮುಖ್ಯಮಂತ್ರಿ ಮಲ್ಲು ಭಟ್ಟಿ ವಿಕ್ರಮಾರ್ಕ ಭಾಗಿಯಾಗಲಿದ್ದಾರೆ. ಅಭಿನಂದನಾ ಗ್ರಂಥವನ್ನು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ ಬಿಡುಗಡೆಗೊಳಿಸಲಿದ್ದಾರೆ. ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಹಿಂದುಳಿದ ವರ್ಗದ ಕಲ್ಯಾಣ ಸಚಿವ ಶಿವರಾಜ್ ತಂಗಡಗಿ, ತೆಲಂಗಾಣ ಪಶು ಸಂಗೋಪನಾ ಸಚಿವ ವಾಕಿಟಿ ಶ್ರೀಹರಿ ಭಾಗವಹಿಸಲಿದ್ದಾರೆ. ಎನ್.ಎಸ್. ಬೋಸರಾಜ್ ಅವರ 79ನೇ ಜನ್ಮದಿನದ ಅಂಗವಾಗಿ ಚೈತನ್ಯ ಸಾಗರ ಗ್ರಂಥ ಲೋಕಾರ್ಪಣಾ ಸಮಾರಂಭವನ್ನು ಇದೇ ಶನಿವಾರ ದಿನಾಂಕ 21/6/2025ರಂದು ಬೆಳಗ್ಗೆ 10:30 ಗಂಟೆಗೆ ರಾಯಚೂರು ನಗರದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಚೈತನ್ಯ ಸಾಗರ ಗ್ರಂಥ ಲೋಕಾರ್ಪಣಾ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಯುಟಿ ಖಾದರ್ ಅವರು ವಹಿಸಲಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಂತ್ರಿಮಂಡಲದ ಹಿರಿಯ ಸಚಿವರು, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಪ್ರವಾಸೋದ್ಯಮ ಸಚಿವರು ಆದಂಥ ಹಿರಿಯ ಪುಸ್ತಕಗಳಾದಂಥ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೂ ಗ್ರಂಥ ಲೋಕಾರ್ಪಣೆಯನ್ನು ರಾಜ್ಯದ ಇನ್ನೋರ್ವ ಹಿರಿಯ ಸಚಿವರಾದಂಥ ಗೃಹ ಸಚಿವರಾದಂಥ ಮಾನ್ಯ ಶ್ರೀ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಲೋಕಾರ್ಪಣೆ ಮಾಡುತ್ತಿದ್ದು, ವಿಶೇಷ ಅತಿಥಿಗಳಾಗಿ ಪಕ್ಕದ ತೆಲಂಗಾಣ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಮಲ್ಲು ಭಟ್ಟಿ ವಿಕ್ರಮಾರ್ಕ ಅವರು ವಿಶೇಷ ಅತಿಥಿಗಳಾಗಿ ಭಾಗವಹಿಸಲಿಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ. ಅವರು ಕಾರ್ಯಕ್ರಮ ಈಗಾಗಲೇ ನಿಗದಿಯಾಗಿದೆ. ಇದರ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಗ್ರಂಥ ಪರಿಚಯವನ್ನು ರಾಜ್ಯಸಭಾ ಮಾಜಿ ಸದಸ್ಯ ಎಲ್. ಹನುಮಂತಯ್ಯ ಪರಿಚಯಿಸಲಿದ್ದಾರೆ. ಸಂಸದ ಜಿ. ಕುಮಾರ್ ನಾಯಕ್ ಸೇರಿದಂತೆ ಪಕ್ಷಾತೀತವಾಗಿ ಎಲ್ಲ ಶಾಸಕರು, ಮಾಜಿ ಶಾಸಕರುಗಳು ಭಾಗವಹಿಸಲಿದ್ದಾರೆ. ಎನ್.ಎಸ್. ಬೋಸರಾಜ್ ಅವರ ಹಿತೈಷಿಗಳು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಅವರ ಅಭಿನಂದನೆಯ ಗ್ರಂಥವನ್ನು ಕೂಡ ಈಗಾಗಲೇ ಬರ್ತಾರೆ. ಆ ಹಿನ್ನೆಲೆಯಲ್ಲಿ ಇವರು ಕೂಡ ಅದೇ ತಲೆಮಾರಿನ ರಾಜಕಾರಣ ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡವರು ಮತ್ತು ಈ ಜಿಲ್ಲೆಯ ಜೊತೆಗೆ ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ತಮ್ಮ ಬೆಸುಗೆಯನ್ನು ಹೊತ್ತುಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಅವರ ಸಾಧನೆಯ ಹಿನ್ನೆಲೆಯಲ್ಲಿ ಪಕ್ಷಿನೋಟವನ್ನು ಇವತ್ತು ಗ್ರಂಥದ ಮೂಲಕ ಒಂದು ಪ್ರೇರಣೆಯಾಗಿ ಮುಂದಿನ ತಲೆಮಾರಿಗೆ ಪ್ರೇರಣೆಯಾಗಲಿ ಅನ್ನುವ ಕಾರಣಕ್ಕಾಗಿ ಇವತ್ತು ಅಭಿನಂದನಾ ಗ್ರಂಥವನ್ನು ನಾವು ಸಾಹಿತಿಗಳು ಜೊತೆಯಲ್ಲಿ ಸೇರಿ, ಅವರ ಅಭಿಮಾನಿಗಳು ಒಂದೆಡೆ ಸೇರಿ ಈ ಕಾರ್ಯಕ್ರಮ, ಈ ಒಂದು ಅಭಿನಂದನಾ ಗ್ರಂಥವನ್ನು ನಾವು ಸಿದ್ಧಪಡಿಸಬೇಕು. ಆ ಮೂಲಕ ವಿವಿಧ ಪಂಡಿತರಿಂದ ಲೇಖನಗಳನ್ನು ಪಡೆಯಬೇಕು. ಅವರ ಒಡನಾಡಿಗಳಿಂದ ಲೇಖನಗಳನ್ನು ಪಡೆಯಬೇಕು. ಅವರು ನಡೆದ ಬಂದ ದಾರಿಯ ಬಗ್ಗೆ ಕೂಡ ಒಂದು ಜಿಲ್ಲೆಯಲ್ಲಿ ದಾಖಲೆಯಾಗಿ ಇರಬೇಕೆನ್ನುವ ಕಾರಣಕ್ಕಾಗಿ ಈ ಸದುದ್ದೇಶದಿಂದ ಈ ಅಭಿನಂದನಾ ಗ್ರಂಥವನ್ನು ಬರ್ತಾ ಇದ್ದೇವೆ. ಜಿಲ್ಲೆ ಇತಿಹಾಸದಲ್ಲಿ ಎನ್.ಎಸ್. ಬೋಸರಾಜ್ ಅವರು ಒಂದು ಪರಿಣಾಮಕಾರಿಯಾಗಿ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಿರುವಂಥ ಜನಪರವಾದಂಥ ಹೋರಾಟಗಾರರು, ಹಿರಿಯ ಪುಸ್ತಕಗಳು ಮತ್ತು ರಾಜಕೀಯ ಜೀವನದಲ್ಲಿ ಒಂದು ಮಾದರಿಯ ರಾಜಕಾರಣಿ, ಶಿಸ್ತುಬದ್ಧ ರಾಜಕಾರಣಿ,
ಸುಸಂಸ್ಕೃತ ರಾಜಕಾರಣಿಯಾಗಿ ಇವತ್ತು ಸಾರ್ವಜನಿಕರಿಗೆ ಗುರುತಿಸಿಕೊಂಡಿದ್ದಾರೆ. ಅಂಥವರ ಜೀವನದ ದಾರಿ ಮುಂದಿನ ತಲೆಮಾರಿಗೆ ಮಾರ್ಗದರ್ಶನವಾಗಲಿ, ಪ್ರೇರಣೆಯಾಗಲಿ, ಆ ನಿಟ್ಟಿನಲ್ಲಿ ಒಂದು ದಾಖಲೆಯಾಗಿ ಉಳಿಗೆ ಅನ್ನುವ ಕಾರಣಕ್ಕಾಗಿ ಅವರೆಲ್ಲ ನಾವು ಅಭಿಮಾನ ಪಡೆದವರು. ಈ ಸಂದರ್ಭದಲ್ಲಿ ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ಅಮರೇಗೌಡ ಹಂಚಿನಾಳ್, ಕಿರಲಿಂಗಪ್ಪ, ನರಸಿಂಹಲು ಮಾಡಗಿರಿ, ಬೂದೆಪ್ಪ, ಬಸವರಾಜ್ ಪಾಟೀಲ್ ಅತ್ತನೂರ್, ಮಂಜುಳಾ ಅಮರೇಶ್ ಸೇರಿ ಅನೇಕರು ಇದ್ದರು. ಕೇಂದ್ರದ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಏಮ್ಸ್ ಮಂಜೂರಾತಿ ಕುರಿತಂತೆ ಅಡ್ಡಗೋಡೆಯಲ್ಲಿ ದೀಪ ಇಟ್ಟಂತೆ ಮಾತನಾಡುವ ಮೂಲಕ ಮತ್ತೊಮ್ಮೆ ಕುತಂತ್ರ ರಾಜಕೀಯ ಮಾಡುವ ಮೂಲಕ ಏಮ್ಸ್ ಕೈ ತಪ್ಪಿಸುವ ಮಾತುಗಳನ್ನಾಡಿದ್ದಾರೆ. ಬೇರೆ ರಾಜ್ಯಗಳಿಗೆ ಏಮ್ಸ್ ಪ್ರೋರೆನಿಕ್ಸ್ ವಿಶ್ವವಿದ್ಯಾಲಯ ಕೇಂದ್ರ ಮಂಜೂರು ಮಾಡುವಾಗ ಯಾವ ತಜ್ಞರ ತಂಡ ವರದಿ ನೀಡಿದೆ ಎಂದು ಬಹಿರಂಗಪಡಿಸಬೇಕೆಂದು ಏಮ್ಸ್ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಬಸವರಾಜ್ ಕಳಸ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವ ಕುರಿತಾಗಿ ತಜ್ಞರ ಸಮಿತಿ ವರದಿ ಆಧಾರದ ಮೇಲೆ ಕೇಂದ್ರ ಸರ್ಕಾರ ನಿರ್ಧರಿಸುವುದಾಗಿ ಹೇಳಿರುವ ಪ್ರಹ್ಲಾದ್ ಜೋಶಿ ಅವರು ರಾಯಚೂರಿನಲ್ಲಿ ಐಐಟಿ ಸ್ಥಾಪಿಸುವಾಗ ಯಾವ ತಜ್ಞರು ವರದಿ ನೀಡಿದರು ಎಂದು ಪ್ರಶ್ನಿಸಿದರು. ಅವರ ಮಾತಿನ ದಾಟಿ ಮತ್ತೊಮ್ಮೆ ಜಿಲ್ಲೆ ಏಮ್ಸ್ ಸ್ಥಾಪಿಸುವ ಹುನ್ನಾರ ಅಡಗಿರುವುದು ಸ್ಪಷ್ಟ ಎಂದರು. ಏಮ್ಸ್ ಹೋರಾಟ ಸಮಿತಿಯಿಂದ ದೆಹಲಿಗೆ ನಿಯೋಗ ಹೋಗಿದ್ದಾಗ ಏಮ್ಸ್ ಹೋರಾಟಕ್ಕೆ ಬೆಂಬಲಿಸುವುದಾಗಿ ಭರವಸೆ ನೀಡಿದ್ದರು. ಆದರೆ ಈತ ರಾಜ್ಯ ಸರ್ಕಾರ ಎಡಬಿಡಂಗಿತನದ ಕುರಿತು ಹೇಳುತ್ತಿದ್ದಾರೆ. ಅವರಲ್ಲಿಯ ಸ್ಪಷ್ಟತೆ ಇಲ್ಲದೆ ಎಡಬಿಡಂಗಿ ನಿಲುವು ಹೊಂದಿದ್ದಾರೆ ಎಂದು ಟೀಕಿಸಿದರು. ಶಾಸಕರ ಮನೆಯಲ್ಲಿ ತಮ್ಮ ಮುಂದೆ ಮಾತಾಡಬೇಕಾದ್ರೆ ಏಮ್ಸ್ ಕುರಿತಾಗಿ ಕೆಲವು ವಿಷಯಗಳನ್ನ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನೇಮಿಸಿರ್ತಕ್ಕಂಥ ತಜ್ಞರ ವರದಿಯ ಆಧಾರದಲ್ಲಿ ಏಮ್ಸ್ ಅನ್ನು ಸ್ಥಾಪನೆ ಮಾಡಲಾಗುತ್ತದೆ. ಇದು ಮತ್ತೆ IIT ವಿಷಯದಲ್ಲಿ ಯಾವ ರೀತಿಯಾಗಿ ಒಂದು ತಜ್ಞರ ಸಮಿತಿ ಅಂತಕ್ಕಂಥ ಒಂದು ಕುತಂತ್ರದ ಒಂದು ಆಟ ಆಡಿದರು. ಆ ಒಂದು ಮೈಸೂರು, ರಾಯಚೂರು ಮತ್ತು ಧಾರವಾಡ ಅಂತಕ್ಕಂಥದ್ದು ಅದೇ ಒಂದು ಕುತಂತ್ರದ ದಾಟಿಯಲ್ಲಿ ಇವತ್ತಿಗೂ ಕೂಡ ಪ್ರಹ್ಲಾದ್ ಜೋಶಿ ಮಾತಾಡ್ತಾ ಇದ್ದಾರೆ. ಬಹಳ ಸ್ಪಷ್ಟವಾಗಿ ಅವರ ನಿಲುವು, ಅವರ ಒಲವು ಗೊತ್ತಾಗ್ತಾ ಇದೆ. ಈ ಏಮ್ಸ್ ಅನ್ನು ಕೂಡ ಒಂದು ಕಳಿಸಬೇಕು, ಧಾರವಾಡಕ್ಕೆ ಒಯ್ಯಬೇಕಂತಕ್ಕಂಥದ್ದು ಸಂಪೂರ್ಣವಾಗಿರ್ತಕ್ಕಂಥ ಹುನ್ನಾರ ಮನೆ ರಾಯಚೂರಲ್ಲಿ ಅವರು ಬಂದ ಹೇಳಿಕೆಯಲ್ಲಿ ನಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ. ಅವ್ರ ಮಾತಿನ ದಾಟಿ ಇದು ಪ್ರಹ್ಲಾದ್ ಜೋಶಿ ಅವರು ನಾವು ದೆಹಲಿಗೆ ಹೋದಾಗ ಅವರ ಮನೆಯಲ್ಲಿ ನಾವು ನಿಯೋಗ ಭೇಟಿಯಾದಾಗ ನಮಗೆ ಹೇಳಿರ್ತಕ್ಕಂಥದ್ದೇ ಬೇರೆ. ಇಲ್ಲ ಅದು IITಗೆ ಆಗಿರ್ತಕ್ಕಂಥದ್ದು ನಾವೇನು ಕಾಣಲ್ಲ. ಈಗ ರಾಯಚೂರಿಗೆ ಏಮ್ಸ್ ಬರಬೇಕಂತ ಈಗ ಸುದೀರ್ಘ ಹೋರಾಟ ಮಾಡ್ತಾ ಇದ್ದೇನೆ, ಅದು ನನಗೂ ಗೊತ್ತಿದೆ. ಅಂಥ ಸಂದರ್ಭ ಬಂದರೆ ನಾನು ಕೂಡ ರಾಯಚೂರಿಗೆ ಏಮ್ಸ್ ಕೊಡ್ರಿ ಅಂತೇಳಿ ನಾನು ಬೆಂಬಲಿಸ್ತೀನಿ ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳಿದ್ದೀನಿ. ಆದರೆ ಮೊನ್ನೆ ಇಲ್ಲಿ ಬಂದಾಗ ಹೇಳಿರ್ತಕ್ಕಂಥ ಮಾತು, ದಾಟಿಗಳು ಮತ್ತು ಬದಲಾಗಿರ್ತಕ್ಕಂಥ ವರಸೆಗಳನ್ನು ನೋಡಿದರೆ ಇದು ಮತ್ತೊಂದು IITಯ ಕುತಂತ್ರ ಈ ಏಮ್ಸ್ ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಕೂಡ ಮುಂದುವರಿತಾ ಇದೆ ಅಂತ. ಮತ್ತು ಎರಡನೇದಾಗಿ ಏನು ಹೇಳಿದ್ರು, ರಾಜ್ಯ ಸರ್ಕಾರದ ಎಡಬಿಡಂಗಿತನ ಅಂತಕ್ಕಂಥದ್ದು ಹೇಳಿ. ಇಲ್ಲಿ ಯಾರು ಎಡಬಿಡಂಗಿತನ ಅಂತಕ್ಕಂಥದ್ದು ಅವರ ಮಾತಿನಲ್ಲಿ ಅವರು ಗೊತ್ತಾಗ್ತದೆ. ರಾಯಚೂರಿನಲ್ಲಿ ಸ್ಥಾಪಿಸಬೇಕಿದ್ದ IITಯನ್ನು ಧಾರವಾಡಕ್ಕೆ ಒಯ್ಯಲಾಯಿತು. ಆದರೆ ಧಾರವಾಡದಲ್ಲಿ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯ ಮಂಜೂರಾದಾಗ ಯಾವ ತಜ್ಞರ ಸಮಿತಿಯು ವರದಿ ನೀಡಲಿಲ್ಲ. ಆಂಧ್ರದ ಮಂಗಳಗಿರಿಯಲ್ಲಿ ಏಮ್ಸ್, ಜಮ್ಮು ಕಾಶ್ಮೀರದಲ್ಲಿ 2 ಪ್ರತ್ಯೇಕ ಏಮ್ಸ್ ಸ್ಥಾಪಿಸುವಾಗ ಯಾವ ಸಮಿತಿ ವರದಿ ನೀಡಿತು ಎಂದು ತಾಕತ್ತಿದ್ದರೆ ಬಹಿರಂಗಪಡಿಸಬೇಕು. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವಾಗ ಮಾತ್ರ ಅಧ್ಯಯನ ತಂಡ ವರದಿ ಮೇಲೆ ನಿರ್ಧರಿಸುವುದಾಗಿ ಹೇಳಿರುವುದು ಖಂಡನೀಯವೆಂದರು. ನಗರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಕೇಂದ್ರ ಸಚಿವರು ಹೇಳುವಾಗ ಪಕ್ಕದಲ್ಲಿ ಕುಳಿತಿದ್ದ ಕನಿಷ್ಠ ಪ್ರತಿರೋಧಿಸುವ ಕೆಲಸ ಮಾಡಿಲ್ಲ. ಅವರು ಶಾಸಕರು ಗುಲಾಮರು ಎಂದು ಪ್ರಶ್ನಿಸಿದರು. ತಮ್ಮ ಕ್ಷೇತ್ರದಲ್ಲಿಯೇ ವರ್ಷಗಳಿಂದ ಹೋರಾಟ ನಡೆಯುತ್ತಿದೆ, ಆದರೂ ಸ್ಪಂದಿಸಿಲ್ಲ. ಬಿಜೆಪಿ ನಿಯೋಗ ದೆಹಲಿ ತೆರಳುವುದಾಗಿ ಹೇಳಿದ್ದರು, ಏನಾಯಿತು ಎಂದು ಪ್ರಶ್ನಿಸಿ ನಿರ್ವೀಯರಾಗಿ ಕನಿಷ್ಠ ಯೋಗ್ಯತೆಯೂ ಇಲ್ಲದಂತೆ ನಡೆದುಕೊಳ್ಳುತ್ತಿದ್ದಾರೆ. ಅವರ ಬೇಜವಾಬ್ದಾರಿತನದಿಂದ ಅವರು ಶಾಸಕರಾಗಿ ಮುಂದುವರಿಯುವ ನೈತಿಕತೆಯೇ ಇಲ್ಲ. ರಾಜೀನಾಮೆ ಕೊಟ್ಟು ಹೋಗಬೇಕು ಎಂದು ರಾಜ್ಯ ಸರ್ಕಾರವು 4 ಪತ್ರ ಬರೆದಿರುವುದನ್ನೇ ಹೇಳುತ್ತಾ ಕುಳಿತುಕೊಳ್ಳದೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು. ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಸಚಿವ NS ಬೋಸರಾಜ್ ಹಾಗೂ ಜಿಲ್ಲೆಯ ಶಾಸಕರುಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿ ಕೇಂದ್ರಕ್ಕೆ ನಿಯೋಗ ತೆರಳಬೇಕೆಂದರು. ಉದ್ದೇಶಪೂರ್ವಕವಾಗಿ ನಮಗೆ ಹೇಳಿಲ್ಲ, ನನಗೆ
ಇವೆಲ್ಲವನ್ನು ನೋಡಿದರೆ ಈ ಶಾಸಕ ಒಬ್ಬ ನಿರ್ವೀರ್ಯ ಶಾಸಕ, ಒಬ್ಬ ಗುಲಾಮಿ ಶಾಸಕ, ಇಂಥವರು ನಮಗೆ ಬೇಕಾ ಅಂತಕ್ಕಂಥದ್ದು ಒಂದು ಪ್ರಶ್ನೆಯನ್ನು ಇವತ್ತು ರಾಯಚೂರು ನಗರದ ಮತದಾರರು ಇವತ್ತು ನಾವು ಆತ್ಮಾವಲೋಕನೆ ಅಥವಾ ಪರಾಮರ್ಶೆಯನ್ನು ಮಾಡಿಕೊಳ್ಬೇಕಾಗಿದೆ. ಯಾಕೆ ಇಂಥ ಗುಲಾಮಿ ರಾಜಕಾರಣ ಮಾಡ್ತೀರಿ ನೀವೆಲ್ಲ? ಒಂದು ಏಮ್ಸ್ ಬಗ್ಗೆ ನೀವು ತರೋದು ಬೇಡ, ನಿಮಗೆ ತರ್ತಕ್ಕಂಥ ಒಂದು ಯೋಗ್ಯತೆ ನಿಮಗಿಲ್ಲ. ನಮ್ಗೆ ಗೊತ್ತಿದೆ ನೀನು ಒಬ್ಬ ಶಾಸಕ ಯಕಶ್ಚಿತ ಶಾಸಕನಾಗಿ ನೀನು ಹಣೆ ಬರ ಏನಂತ ಗೊತ್ತಿದೆ. ಆದರೆ ಅಂಥ ಒಬ್ಬ ಬಗಲ ಕೂತ್ಕೊಂಡು ಇದೊಂದು ತಜ್ಞರ ವರದಿ ಎಡಬಿಡಗಿತ ಅಂತಕ್ಕಂಥ ಮಾತಾಡಬೇಕಾದ್ರೆ ಸರ್ ನಿಮ್ಮದು ನಿಲುವು ಹೇಳಿ ಸರ್. ನಮ್ಮ ರಾಯಚೂರಲ್ಲಿ ಅದೆಲ್ಲ ಬಿಟ್ಬಿಡಿ. ನಮಗೆ ಒಬ್ಬ ಶಾಸಕನಾಗಿ ನಾನು ಹೇಳ್ತಾ ಇದ್ದೇನೆ, ರಾಯಚೂರು ನಗರಕ್ಕೆ ರಾಯಚೂರಿಗೆ ಒಂದು ಜಿಲ್ಲೆಗೆ ಒಂದು ಏಮ್ಸ್ ಕೊಡಬೇಕಂತ ತಿಳ್ಕೊಂಡು ಒಂದು ರೈಟಿಂಗ್ನಲ್ಲಿ ಯಾರಿಗಾದರೂ ಒಂದು ರೆಪ್ರೆಸೆಂಟೇಷನ್ ನೀವು ಮಾಡಿದಿರಾ? ಇಷ್ಟು 3 ವರ್ಷ ಸುದೀರ್ಘ ಹೋರಾಟದಲ್ಲಿ ಯಾರಿಗಾದರೂ ಒಂದು ಮಾಡಿದಿರಾ? ಮಾಡೇ ಇಲ್ಲ. ಇಂಥವ್ರು ಯಾಕೆ ಬೇಕು? ರಾಜೀನಾಮೆ ಕೊಟ್ಟು ಮನೆ ಕೂಡಬೇಕಲ್ಲ ಇಂಥ ನಿರ್ವೀರ್ಯ ಶಾಸಕ. ಇದನ್ನು ನಾನು ಈ ಶಾಸಕರ ನಡೆ, ಆ ಪ್ರಹ್ಲಾದ್ ಜೋಶಿ ಪಕ್ಕದಲ್ಲಿ ಕೂತ್ಕೊಂಡು ಬಾಯಿ ಕಣ್ಣು ಕಿವಿ ಮುಚ್ಕೊಂಡು ಕೂತ್ಕೊಂಡಿದ್ರಲ್ಲ, ನಾಚಿಕೆ ಆಗಬೇಕು. ಬೇಜವಾಬ್ದಾರಿ ಇರ್ತಕ್ಕಂಥ ಒಂದು ಶಾಸಕ. ಅದಕ್ಕೆ ಇವರ ನಡೆಯನ್ನು ಖಂಡಿಸ್ತಾ ಇದ್ದೇವೆ. ಆಮೇಲೆ ಪ್ರಹ್ಲಾದ್ ಜೋಶಿಯವರು ಇನ್ನು ಮುಂದೆ ಈ ರಾಯಚೂರಿಗೆ ಬರೋದಾದರೆ ಕೊಡ್ತೀನಿ ಕೊಡೋದಿಲ್ಲ, 2ರಲ್ಲಿ ದಮ್ಮಿದ್ರೆ 2ರಲ್ಲಿ ಒಂದು ಮಾತಾಡಬೇಕು. ಅವೆಲ್ಲ ಅಡ್ಡಗೋಡೆ ಮೇಲೆ ದಿಪ್ಪಟ ಮಾಡೋಂಗಿಲ್ಲ. ಕೊಡಂಗಿಲ್ಲ ಅಂದ್ರೆ ನಾವು ಏನು ಮಾಡಬೇಕಂತ ಗೊತ್ತಿದೆ. ದೆಹಲಿಯಲ್ಲಿ ನಮ್ಮ ಹೋರಾಟ ಯಾವ ದಿಕ್ಕಿನಲ್ಲಿ ದೆಹಲಿಯಲ್ಲಿ ಮುಂದೆ ಹೋಗ್ತದೆ ಅನ್ನೋದು ನನಗೆ ಗೊತ್ತಿದೆ. ಈ ಹೋರಾಟದ ಬಗ್ಗೆ ಸ್ಪಷ್ಟತೆ ಇದೆ, ಈ ಹೋರಾಟದ ಬಗ್ಗೆ ಸ್ಪಷ್ಟವಾದ ನಿಲುವಿದೆ. ನಿಮ್ಗೆ ಯಾರು ಕೈಲಾಗಲಿ ಅಂದ್ರೆ ನಾವು ಅಂತಿಮವಾಗಿರ್ತಕ್ಕಂಥ ಒಂದು ಫೈನಲ್ ಬ್ಯಾಟಲ್, ಅಂತಿಮವಾಗಿರ್ತಕ್ಕಂಥ ಯುದ್ಧ ಕೇಂದ್ರ ಸರ್ಕಾರದಿಂದ ಯಾವ ರೀತಿ ಮಾಡಬೇಕಂತಕ್ಕಂಥದ್ದು ಸ್ಪಷ್ಟವಾದ ನಿಲುವಿದೆ. ನಾವು ಮಾಡ್ತೇವೆ. ಹೋರಾಟದಿಂದಲೇ ಈ ಒಂದು ಏಮ್ಸ್ ಅನ್ನು ರಾಯಚೂರಿಗೆ ತರ್ತೇವೆ. ನಿಮ್ಮಂಥ ಷಂಡ ರಾಜಕಾರಣಿಗಳ ಮೇಲೆ ಈ ಹೋರಾಟ ನಿಂತಿಲ್ಲ. ಇದು ಒಂದು. ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಪದೇ ಪದೇ. ಹೌದಾ? ಎಲ್ಲರೂ ಕೂಡ ಮಂತ್ರಿಗಳು ಎಲ್ಲರೂ ಅದನ್ನೇ ಹೇಳ್ತಾರೆ. ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿ ಹೌದು, ಎಷ್ಟು ಸಲ ಹೇಳ್ತಿದ್ರಿ? ದಯವಿಟ್ಟು ಒಂದು ಸಾಮಾನ್ಯ ಒಂದು ಸಣ್ಣ ಪುಟ್ಟ ಯೋಜನೆಗಳಿಗೆ, ಕ್ರಿಯಾ ಯೋಜನೆಗಳಿಗೆ ನೀವು ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತೀರಿ. ಒಂದು ಸ್ಪಷ್ಟ ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ನಾಳೆ ಬರ್ತಾ ಇದ್ರಿ ರಾಯಚೂರಿಗೆ, ಬರೋಕ್ಕಿಂತ ಮುಂಚೆ ಒಂದು ಕ್ಯಾಬಿನೆಟ್ ಡಿಸಿಷನ್ ತಗೊಳ್ಳಿ ಸ್ಪಷ್ಟವಾಗಿ. 4 ಪತ್ರಗಳಿಗೆ ಜಿಲ್ಲೆಗೆ 23ರಂದು ಆಗಮಿಸಲಿರುವ ಮುಖ್ಯಮಂತ್ರಿಗಳಿಗೂ ಭೇಟಿ ನೀಡಿ ಒತ್ತಾಯಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಜಾನ್ ವೆಸ್ಲಿ, ಕೆಇ ಕುಮಾರ್, ರಮೇಶ್ ಕಲ್ಲೂರ್ಕರ್, ದ್ವನೆಯ ಚಿತ್ರಗಾರ ವೀರಭದ್ರಯ್ಯ ಸ್ವಾಮಿ, ಅಮರೇಗೌಡ ಪಾಟೀಲ್ ಇದ್ದರು. ಜೂನ್ 21ರಂದು ಎನ್ಎಸ್ ಬೋಸರಾಜ್ ಇವರ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಇವರನ್ನು ಛಲವಾದಿ ಸಮಾಜದಿಂದ ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಛಲವಾದಿ ಸಮಾಜದ ಮುಖಂಡ ಜಗನ್ನಾಥ್ ಸುಂಕಾರಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಗೃಹ ಸಚಿವರು ಪ್ರಥಮ ಬಾರಿಗೆ ನಗರಕ್ಕೆ ಆಗಮಿಸುತ್ತಿದ್ದು ಸಮಾಜದಿಂದ ಅದ್ದೂರಿಯ ಸ್ವಾಗತ ನೀಡಿ ಸನ್ಮಾನಿಸಲಾಗುತ್ತದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಯಶಸ್ವಿಗೊಳಿಸಬೇಕೆಂದರು. ಸಮಾಜದ ವತಿಯಿಂದ, ಛಲವಾದಿ ಸಮಾಜದ ವತಿಯಿಂದ ಈ ಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಏನೇನು ವಿಶೇಷ ಏನೆಂದರೆ, ಶ್ರೀ ಎನ್.ಎಸ್. ಬೋಸರಾಜ್ ಅವರ 79ನೇ ಜನ್ಮದಿನೋತ್ಸವ ಹಾಗೂ ಅಭಿನಂದನೆ ಹಾಗೂ ಚೈತನ್ಯ ಸಾಗರ ಗ್ರಂಥ ಲೋಕಾರ್ಪಣೆ ಸಮಾರಂಭಕ್ಕೆ ನಮ್ಮ ಸಮಾಜದ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಾದಂಥ ಜಿ. ಪರಮೇಶ್ವರರು ಈ ಕಾರ್ಯಕ್ರಮ ಬರಲಿದ್ದಾರೆ. ಇನ್ನೊಬ್ಬ ತೆಲಂಗಾಣದ ಮುಖ್ಯಮಂತ್ರಿಯಾದಂಥ ಮಲ್ಲು ಭಟ್ ವಿಕ್ರಮಾರ್ಕ ಉಪಮುಖ್ಯಮಂತ್ರಿಗಳು ತೆಲಂಗಾಣ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮುದಾಯ ಛಲವಾದಿ ಬಂಧುಗಳಿದ್ದಾರೆ. ಛಲವಾದಿ ಸಮಾಜದ ಹಿರಿಯರು ಆಗಿದ್ದಾರೆ. ಇವರೆಲ್ಲ ವಿಶೇಷವಾಗಿ ಸುಮಾರು ವರ್ಷಗಳಿಂದ ನಮ್ಮ ಗೃಹ ಮಂತ್ರಿಗಳಾದಂಥ ಜಿ. ಪರಮೇಶ್ವರವರು ನಮ್ಮ ಸರ್ಕಾರ ಬಂದಾಗಿನಿಂದ ಈ ಕಡೆ ಈ ಭಾಗಕ್ಕೆ ಬಂದಿಲ್ಲ. ಜೊತೆಯಲ್ಲಿ ಈ ಕಾರ್ಯಕ್ರಮದ ಜೊತೆಯಲ್ಲಿ ನಾವು ಕೂಡ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಛಲವಾದಿ ಬಂಧುಗಳು ಇಡೀ ಜಿಲ್ಲಾದ್ಯಂತ ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಸಮಾಜದ ಹಿರಿಯರಿಗೆ ಭವ್ಯವಾದ ಸ್ವಾಗತವನ್ನು ಕೋರಲಾಗಿದೆ. ಆ ಒಂದು ಸಮಾರಂಭದಲ್ಲಿ ವಿಶೇಷವಾಗಿ ಈ 2 ನಾಯಕರುಗಳಿಗೆ ಛಲವಾದಿ ಸಮಾಜದಿಂದ ಅದ್ದೂರಿಯಾಗಿ ಸ್ವಾಗತವನ್ನು ಕೋರುತ್ತಾ, ಜೊತೆಗೆ ನಮ್ಮ ಸಮಾಜದ ಜಿಲ್ಲೆಯ ಎಲ್ಲ ಛಲವಾದಿ ಬಂಧುಗಳು, ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಛಲವಾದಿ ಸಮಾಜದ ಹಿರಿಯರು, ಹಿತೈಷಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಲಿಕ್ಕೆ ಈ ಪತ್ರಿಕಾ ಮಾಧ್ಯಮದಿಂದ ಕೋರಲಾಗಿದೆ. ಎಲ್ಲ ನನ್ನ ಜಿಲ್ಲೆಯ ಛಲವಾದಿ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ
ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತರಾಗಬೇಕಂತೇಳಿ ಎಲ್ಲ ನಮ್ಮ ಛಲವಾದಿ ಸಮಾಜದವರಿಗೆ ನಮ್ಮ ಮನವಿಯನ್ನು ಮಾಡುತ್ತಾ ಇಲ್ಲೇನು ಮಾಧ್ಯಮದ ಪ್ರೆಸ್ ಮೀಟಲ್ಲಿ ನಮ್ಮ ಎಲ್ಲ ಸಮಾಜದ ಈ ಸಂದರ್ಭದಲ್ಲಿ ಕೆಇ ಕುಮಾರ್, ಬಿ ರಮೇಶ್, ಮಲ್ಲೇಶ್ ಕೊಲಮಿ, ತಿಮ್ಮಾರೆಡ್ಡಿ, ವಿಶ್ವನಾಥ್ ಪಟ್ಟಿ, ಭೀಮಣ್ಣ ಮಂಚಾಲ, ಸತ್ಯನಾರಾಯಣ್, ಆರ್ ಬಸವರಾಜ್ ಇದ್ದರು. ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದ ಆರೋಪಿಗಳನ್ನು ನೇತಾಜಿ ಠಾಣೆಯ ಪೊಲೀಸರು ಬಂಧಿಸಿರುವ ಘಟನೆ ನಗರದಲ್ಲಿ ಮಂಗಳವಾರದಂದು ನಡೆದಿದೆ. ನಗರದ ಗದ್ವಾಲ್ ರಸ್ತೆಯ ಎನ್ಜಿಒ ಕಾಲೋನಿ ಹತ್ತಿರ ಜಮಲಮ್ಮ ದೇವಸ್ಥಾನದ ಬಳಿ ಅನಧಿಕೃತವಾಗಿ ಸರ್ಕಾರದ ಅನ್ನಭಾಗ್ಯ ಯೋಜನೆಗಾಗಿ ಬಿಡುಗಡೆ ಮಾಡಲಾಗಿದ್ದ 13.12 ಕ್ವಿಂಟಲ್ ಅಕ್ಕಿಯನ್ನು ತೆಲಂಗಾಣ ಮೂಲದ ರಾಜೇಶ್, ರಮೇಶ್ ಹಾಗೂ ಶಿವರಾಜ್ ಎಂಬುವವರು ಪಿಕ್ ಅಪ್ ವಾಹನದಲ್ಲಿ ಕಾಳಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಸಾಗಾಟ ಮಾಡುತ್ತಿದ್ದ ಬಗ್ಗೆ ಮಾಹಿತಿ ಪಡೆದ ನೇತಾಜಿ ನಗರ್ ಪೊಲೀಸರು ದಾಳಿ ನಡೆಸಿದ್ದು 3 ಜನ ಆರೋಪಿಗಳನ್ನು ವಶಕ್ಕೆ ಪಡೆದು ಅನಧಿಕೃತವಾಗಿ ಸಾಗಿಸುತ್ತಿದ್ದ ಅಕ್ಕಿಯನ್ನು ಜಪ್ತಿಪಡಿಸಿಕೊಳ್ಳಲಾಗಿದೆ. ಹೋಗಿ ಟ್ಯಾಪ್ ನೀವು ಯಾರ ಬನ್ನಿ ಓಪನ್ ಆಗಿ ಸರ್ ಗಾಡಿ ಓನರ್ 32 ಕೆಜಿ ಅಕ್ಕಿ ತುಂಬಿರುವ ಒಟ್ಟು 41 ಚೀಲ ಅಕ್ಕಿ ಹಾಗೂ ಸಾಗಾಟಕ್ಕೆ ಬಳಸಲಾಗಿದ್ದ ಪಿಕ್ ಅಪ್ ವಾಹನವನ್ನು ಜಪ್ತಿಪಡಿಸಿಕೊಳ್ಳಲಾಯಿತು. ಅಕ್ಕಿ ಸಾಗಾಟದ ಬಗ್ಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಆಹಾರ ನಿರೀಕ್ಷಕ ಶಿವಮೂರ್ತಿ ದೂರು ಸಲ್ಲಿಸಿದ್ದರು. ಪ್ರಕರಣದ ತನಿಖೆಯನ್ನು ಠಾಣೆಯ ಎಎಸ್ಐ ಓಬಳೇಶ್ ಕೈಗೊಂಡಿದ್ದರು ಎಂದು ನೇತಾಜಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಚಂದಪ್ಪ ಹೇಳಿದರು. ಮಹಾರಾಷ್ಟ್ರದ ಹಲವೆಡೆ ಮುಂಗಾರು ಮಳೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ನಾರಾಯಣಪುರ ಜಲಾಶಯದಿಂದ ಕೃಷ್ಣ ನದಿಗೆ ನೀರು ಹರಿಸಿದ್ದರಿಂದ ನದಿಯಲ್ಲೂ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದ್ದು, ತಾಲೂಕಿನಲ್ಲಿ ನದಿ ಪಾತ್ರದ ಗ್ರಾಮಗಳ ಜನರು ಅಗತ್ಯ ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಸೂಚನೆ ಮೇರೆಗೆ ಶಕ್ತಿನಗರದ ಪೊಲೀಸ್ ಠಾಣೆ ಪಿಎಸ್ಐ ಹಾಗೂ ಸಿಬ್ಬಂದಿಗಳು ಗ್ರಾಮಗಳಿಗೆ ತೆರಳಿ ಜನರಿಗೆ ಜಾಗೃತಿ ಮೂಡಿಸಿದರು. ರೈತರು ಕೃಷಿ ಚಟುವಟಿಕೆ ಕೈಗೊಳ್ಳಲು ಅಳವಡಿಸಿರುವ ಪಂಪ್ ಸೆಟ್ಗಳನ್ನು ತೆಗೆಯಲು ನೀರಿಗೆ ಇಳಿಯದೆ ಅಹಿತಕರ ಘಟನೆಗಳು ಜರುಗದಂತೆ ನದಿ ಪಾತ್ರದಿಂದ ದೂರವಿರುವಂತೆ ಜನರಿಗೆ ಮಾಹಿತಿ ನೀಡಿದರು. ಗ್ರಾಮಗಳ ಜನ ಜಾನುವಾರುಗಳು ನದಿಗೆ ಇಳಿಯದಂತೆ ಎಚ್ಚರ ವಹಿಸಿ ಯಾವುದೇ ಸಾವು ನೋವು ಸಂಭವಿಸದಂತೆ ಪ್ರವಾಹದ ಮುನ್ಸೂಚನೆಯಂತೆ ಜನರು ಕ್ರಮ ವಹಿಸಬೇಕು ಎಂದು ಸೂಚಿಸಿದರು. ನದಿಯಲ್ಲಿ ನೀರಿನ ಹರಿವು ಹೆಚ್ಚಿರುವುದರಿಂದ ನೀರಿನ ಜೊತೆಗೆ ಮೊಸಳೆಗಳು ಬರುವ ಸಾಧ್ಯತೆಗಳಿವೆ. ಪ್ರಾಣ ಹಾನಿಯಾಗುವ ಸಾಧ್ಯತೆ ಹೆಚ್ಚಾಗಿದ್ದು ಎಚ್ಚರ ವಹಿಸಬೇಕು ಎಂದು ತಿಳಿಸಿದರು. ಕೃಷ್ಣಾ ನದಿಗೆ ಹೆಚ್ಚಿನ ನೀರು ಹರಿಬಿಡುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ತಾಲೂಕಿನ ಬೂರ್ದಿಪಾಡ, ಗುರ್ಜಾಪುರ, ಕೊರ್ತಕುಂದ, ಕುರುವಕುಲ, ಅಗ್ರಹಾರ, ಕುರುವಕುರ್ದ, ಅತ್ಕೂರ್, ದೇವಸುಗೂರ್, ಗಂಜಳ್ಳಿ, ಕಾಡ್ಲೂರ್, ಕರೇಕಲ್, ಡಿ ರಾಂಪುರ್, ಅರಶಿಣಗಿ, ಮಾಮಡಿ ದೊಡ್ಡಿ, ಮಂಗಿಗಡ್ಡ, ರಾರದೊಡ್ಡಿ ಹಾಗೂ ಕೊರ್ವಿಹಾಳ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ನದಿಯ ಪಾತ್ರಕ್ಕೆ ತೆರಳಬಾರದು ಎಂದು ಎಚ್ಚರಿಸಿದರು. ಕೃಷ್ಣಾ ನದಿ ಪಾತ್ರದ ನಡುಗಡ್ಡೆ ಜನರು ಪ್ರವಾಹದ ಸಂದರ್ಭದಲ್ಲಿ ರಸ್ತೆ ಸಂಪರ್ಕ, ದೂರವಾಣಿ ಸಂಪರ್ಕ ಕಡಿತಗೊಳ್ಳುವುದರಿಂದ ಪ್ರಾಣಹಾನಿ ಆಗದಂತೆ ಮುಂಜಾಗ್ರತಾ ಕ್ರಮ ವಹಿಸಿಕೊಳ್ಳಿ ಎಂದು ಮಾಹಿತಿ ನೀಡಿದರು. ಮಾನವಿ ತಾಲೂಕಿನ ಬಿಸಿಎಂ ಇಲಾಖೆಗೆ ಪ್ರಭಾರಿ ಅಧಿಕಾರಿಯಾಗಿ ನೇಮಕವಾಗಿರುವ ಭಾಗಯ್ಯ ನಾಯಕ್ ಇವರನ್ನು ಪ್ರಭಾರಿಯಿಂದ ರದ್ದುಪಡಿಸಬೇಕು. ನೇಮಕಾತಿ ನಿಯಮವನ್ನು ಉಲ್ಲಂಘನೆ ಮಾಡಿದ ಬಿಸಿಎಂ ಅಧಿಕಾರಿ ಡಾಕ್ಟರ್ ಅಶೋಕ್ ಅವರನ್ನು ಕೂಡಲೇ ಕರ್ತವ್ಯ ಲೋಪದಿಂದ ಅಮಾನತುಗೊಳಿಸಬೇಕು ಎಂದು ದಲಿತ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಪಂಚಾಯಿತಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಪ್ರಭಾರಿ ಅಧಿಕಾರಿಯಾಗಿರುವ ಭಾಗಯ್ಯ ನಾಯಕ್ ಇವರು ಯಾವುದೇ ಅನುಭವವಿಲ್ಲ, ಹುದ್ದೆಗೆ ತಕ್ಕಂತೆ ಹುದ್ದೆಯ ಅರ್ಹತೆ ಇಲ್ಲ. 3 ವರ್ಷಗಳಿಂದ ಸರ್ಕಾರಿ ಹುದ್ದೆಯ ವಾರ್ಡನ್ ಹುದ್ದೆಗೆ ನೇಮಕವಾಗಿದ್ದು, ಪ್ರಸ್ತುತ ಮಾನವಿ ಪಟ್ಟಣದ ಸರ್ಕಾರಿ ಬಾಲಕರ ವಸತಿ ನಿಲಯದಲ್ಲಿ ವಾರ್ಡನ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ.
ವಿವಿಧ ತಾಲೂಕುಗಳ ಅಧಿಕಾರಿಗಳನ್ನು ಹುದ್ದೆಗೆ ತಕ್ಕಂತೆ ನೇಮಕ ಮಾಡಿದ್ದು, ಇವರಿಗಿಂತ ಇನ್ನೂ ಹೆಚ್ಚಿನ ಸೇವಾ ಅನುಭವ ಇರುವ ಅಧಿಕಾರಿಗಳು ಇದ್ದರೂ ಕೂಡ ಭಾಗಯ್ಯ ನಾಯಕ್ ಅವರನ್ನು ಪ್ರಭಾರಿ ಹುದ್ದೆಗೆ ನೇಮಕ ಮಾಡಿದ್ದು ಕಾನೂನು ಬಾಹಿರವಾಗಿದೆ ಎಂದು ದೂರಿದರು. ವಸತಿ ನಿಲಯಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವಲ್ಲಿ ವಿಫಲರಾಗಿದ್ದಾರೆ. ಇವರನ್ನು ನೇಮಕ ಮಾಡಿದ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಡಾಕ್ಟರ್ ಅಶೋಕ್ ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದು ಆರೋಪಿಸಿದರು. ಕೂಡಲೇ ಸೇವೆಯಿಂದ ಅಮಾನತು ಮಾಡಿ ಪ್ರಭಾರಿ ಅಧಿಕಾರಿ ಭಾಗಯ್ಯ ನಾಯಕ್ ಅವರನ್ನು ಈ ತಕ್ಷಣ ಪ್ರಭಾರಿ ಹುದ್ದೆಯಿಂದ ರದ್ದುಗೊಳಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಾರುತಿ ಚಿಕ್ಕಸಗೂರ್, ಉಪಾಧ್ಯಕ್ಷ ಕೃಷ್ಣ ಮಾಚರ್ಲಾ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜೆ ಮಧುಕಾಂತ್, ವೆಂಕಟೇಶ್ ಸೇರಿದಂತೆ ಅನೇಕರು ಇದ್ದರು. ಯೋಗಾಸನದಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಲು ಸಾಧ್ಯ. ಎಲ್ಲಿ ಶರೀರ ಮತ್ತು ಮನಸ್ಸು ಒಂದಾಗಿ ಕೆಲಸ ಮಾಡುತ್ತವೆಯೋ ಅವು ಪರಿಪೂರ್ಣವಾಗುತ್ತವೆ. ಕಾರಣ ಶರೀರ ಮತ್ತು ಮನಸ್ಸು ಏಕಾಗ್ರತೆಗೊಳ್ಳಲು ಯೋಗ ತುಂಬಾ ಸಹಕಾರಿಯಾಗುತ್ತದೆ ಎಂದು ಅನಿತಾ ಹಿರೇಮನಿ ಹೇಳಿದರು. ಅವರಿಂದು ಕೈದಿಗಳ ಮನ ಪರಿವರ್ತನೆ ಹಾಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಜಿಲ್ಲಾ ಕಾರಾಗೃಹದಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡ ವಿಚಾರ ದಿನ ಕೈದಿಗಳಿಗೆ ಯೋಗ ತರಬೇತಿಯಲ್ಲಿ ಅವರೊಂದಿಗೆ ಪಾಲ್ಗೊಂಡು ಮಾತನಾಡುತ್ತಿದ್ದರು. ನಂತರ ಮಾತನಾಡುತ್ತಾ, ನಾವು ಮಾನಸಿಕವಾಗಿ ಕುಗ್ಗುತ್ತಿರುವಾಗ ಒಂಟಿತನದ ಅನುಭವ ಆದಾಗ ಯೋಗಾಸನಗಳು ನಮಗೆ ತುಂಬ ಸಹಕಾರಿಯಾಗುತ್ತವೆ. ಮುಂದಿನ ದಿನದಲ್ಲಿ ಸನ್ಮಾರ್ಗದಲ್ಲಿ ನಡೆಯಲು ಇದು ದಾರಿದೀಪವಾಗುತ್ತದೆ ಎಂದು ಹೇಳಿದರು. ನಂತರ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಯೋಗ ಶಿಕ್ಷಕರಾದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ, ಯೋಗ ಅಂದರೆ ಕೂಡುವಿಕೆ. ಶರೀರ ಮತ್ತು ಮನಸ್ಸು ಕೇಂದ್ರ ಕಲಿಸಿದಾಗ ಆಗುವ ಕೆಲಸವನ್ನು ಪರಿಪೂರ್ಣಗೊಳ್ಳುತ್ತವೆ. ಶಾರೀರಿಕವಾಗಿ ಮಾನಸಿಕವಾಗಿ ನಾವು ಸದೃಢ ಆಗಬೇಕಾದರೆ ಈ ಯೋಗಾಸನಗಳು ನಮಗೆ ಸಹಕಾರಿಯಾಗುತ್ತವೆ. ಈ ವಾತಾವರಣದಲ್ಲಿ ನಾವಿದ್ದಾಗ ಮನಸ್ಸು ಒತ್ತಡದಲ್ಲಿರುತ್ತದೆ. ಆ ಒತ್ತಡದಿಂದ ಮುಕ್ತರಾಗಲು ಯೋಗ ಮತ್ತು ಪ್ರಾಣಾಯಾಮಗಳು ತುಂಬ ಸಹಕಾರಿಯಾಗುತ್ತವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜೈಲರ್ಗಳಾದ ವೆಂಕಟೇಶ್ ಹಾಗೂ ಪುಂಡಲಿಕ್ ಟೀಕೆ ಹಾಗೂ ಸಹಾಯಕ ಜೈಲರ್ ಆದ ರಾಜ್ಕುಮಾರ್ ದೊಡ್ಡಮನಿ, ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಸ್ವಯಂ ಸೇವಕರಾದ ಶರಣಬಸವ ಕೊಡಗಂಟಿ ಹಾಗೂ ಪಂಚಾಕ್ಷರಿ ಕೊಡಗಂಟಿ ಜಿಲ್ಲಾ ಕಾರಾಗೃಹದ ಸಿಬ್ಬಂದಿ ವರ್ಗ ಹಾಗೂ ಸುಮಾರು 80 ಶಿಬಿರಾರ್ಥಿಗಳು ಯೋಗಾಸನದಲ್ಲಿ ಪಾಲ್ಗೊಂಡು ಸದುಪಯೋಗ ವಹಿಸಿಕೊಂಡರು. 10 ದಿನದ ಈ ಶಿಬಿರವು ಇನ್ನು 2 ದಿನದಲ್ಲಿ ಕೊನೆಗೊಳ್ಳಲಿದ್ದು, ಸಮಾರೋಪ ಕಾರ್ಯಕ್ರಮವನ್ನು 11ನೇ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಂದು ಮುಕ್ತಾಯವಾಗಲಿದೆ ಎಂದು ಯೋಗ ಶಿಕ್ಷಕರು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜೂನ್ 21ರಂದು ಸಚಿವ ಎನ್ಎಸ್ ಬೋಸರಾಜ್ ಅವರಿಗೆ ಅಭಿನಂದನೆ. ಚೈತನ್ಯ ಸಾಗರ್ ಅಭಿನಂದನಾ ಗ್ರಂಥ ಬಿಡುಗಡೆ. ಹಂಪಯ್ಯ ನಾಯಕ್. ಏಮ್ಸ್ ಮಂಜೂರಿಗೆ ಕುತಂತ್ರದ ಹುನ್ನಾರ. ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ವಿಜ್ಞಾನ ವಿಶ್ವವಿದ್ಯಾಲಯ ಅಧ್ಯಯನ ವರದಿ ಬಹಿರಂಗಪಡಿಸಲಿ. ಬಸವರಾಜ್ ಕಳಸ. ಜೂನ್ 21ರಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ ನಗರಕ್ಕೆ. ಛಲವಾದಿ ಸಮಾಜದಿಂದ ಸನ್ಮಾನ. ಜಗನ್ನಾಥ್ ಸುಂಕಾರಿ. ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಸಾಗಣೆ. 41 ಚೀಲದೊಂದಿಗೆ 3 ಜನ ಆರೋಪಿಗಳ ಬಂಧನ. ಕೃಷ್ಣಾ ನದಿಗೆ ಹೆಚ್ಚು ನೀರು ಹರಿಕೆ. ನದಿಗಿಳಿಯದಂತೆ ಸಾರ್ವಜನಿಕರಲ್ಲಿ ಜಾಗೃತಿ. ಮಾನವಿ ಬಿಸಿಎಂ ಅಧಿಕಾರಿ ಭಾಗಯ್ಯ ನಾಯಕ್ ಇವರ ಪ್ರಭಾರ ರದ್ದುಗೊಳಿಸಿ ಬಿಸಿಎಂ ಜಿಲ್ಲಾಧಿಕಾರಿ ಅಶೋಕ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದಲಿತ ಸೇನೆ ಮನವಿ. ಜಿಲ್ಲಾ ಕಾರಾಗೃಹದಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ವತಿಯಿಂದ ಯೋಗ ತರಬೇತಿ ಶಿಬಿರ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.